ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ಫಿಕ್ಸ್ ಇಂದ ಪ್ರಿಫಿಕ್ಸ್ ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ. ಸೊ ಇನ್ಫಿಕ್ಸ್ ಅಂದ್ರೇನು? ಎರಡು ಆಪರೇಟರ್ಗಳ ಮಧ್ಯೆ ಆಪರೇಟರ್ಗಳು ಇರುತ್ತೆ. ಇನ್ಫಿಕ್ಸ್ ಅಂದ್ರೇನು? ಎರಡು ಆಪರೆಂಡ್ಗಳ ಮಧ್ಯೆ ಆಪರೇಟರ್ ಇದ್ರೆ ಅದನ್ನ ಏನಂತ ಕರಿತೀವಿ? ಇನ್ಫಿಕ್ಸ್ ಆಪರೇಷನ್ ಅಂತ ಕರಿತೀವಿ. ಸೊ ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು? ಪ್ರಿಫಿಕ್ಸ್ ಅಂದ್ರೇನು? ಫಸ್ಟ್ ಆಪರೇಟರ್ ಇರುತ್ತೆ, ನೆಕ್ಸ್ಟ್ ಎರಡು ಆಪರೆಂಡ್ ಗಳನ್ನ ಬರೀಬೇಕು. ಸೊ ಆ ರೀತಿ ನಾವು ಕನ್ವರ್ಟ್ ಮಾಡಬೇಕು. ಇನ್ಫಿಕ್ಸ್ ಟು ಪ್ರಿಫಿಕ್ಸ್ ನ ಈ ವಿಡಿಯೋದಲ್ಲಿ ವಿತೌಟ್ ಯೂಸಿಂಗ್ ಸ್ಟ್ಯಾಕ್ ಮೆಥಡ್ ಅಲ್ಲಿ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಯೂಸಿಂಗ್ ಸ್ಟ್ಯಾಕ್, ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಈಗ ವಿತೌಟ್ ಯೂಸಿಂಗ್ ಸ್ಟ್ಯಾಕ್ ಅಲ್ಲಿ ಮಾಡಬೇಕಾದ್ರೆ ಏನ್ ಮಾಡಬೇಕು? ಫಸ್ಟ್ ಪ್ರೆಸಿಡೆನ್ಸ್ ಯಾವುದಕ್ಕೆ ಫಸ್ಟ್ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ಪ್ರೆಸಿಡೆನ್ಸ್ ಯಾವುದಕ್ಕೆ? ಬ್ರಾಕೆಟ್ ಅಥವಾ ಫ್ಲವರ್ ಪ್ಯಾರಂಥಿಸಿಸ್ ಅಂತ ಕರಿತೀವಲ್ಲ ಅದಕ್ಕೆ. ಸೊ ನೋಡಿ, ಬ್ರಾಕೆಟ್ ಗಳಿಗೆ ಫಸ್ಟ್ ಪ್ರೆಸಿಡೆನ್ಸ್. ನೆಕ್ಸ್ಟ್ ಯಾವುದಕ್ಕೆ? ಪವರ್. ಸೊ ಪವರ್ ಅಂದ್ರೇನು? ಎಕ್ಸ್ಪೋನೆನ್ಷಿಯಲ್ ಗೆ ನೆಕ್ಸ್ಟ್ ಎರಡನೆಯ ಪ್ರೆಸಿಡೆನ್ಸ್. ಮೂರನೇ ಪ್ರೆಸಿಡೆನ್ಸ್ ಯಾವುದಕ್ಕೆ? ಮಲ್ಟಿಪ್ಲಿಕೇಶನ್. ಸ್ಟಾರ್ ಅಂದ್ರೇನು? ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಗೆ ಈಕ್ವಲ್ ಪ್ರೆಸಿಡೆನ್ಸ್ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಮತ್ತೆ ಮೈನಸ್ ಕೂಡ ಈಕ್ವಲೆಂಟ್ ಪ್ರೆಸಿಡೆನ್ಸ್ ಇರುತ್ತೆ. ಅದು ನಾಲ್ಕನೇ ಪ್ರೆಸಿಡೆನ್ಸ್ ಆಗಿರುತ್ತೆ. ಈಕ್ವಲೆಂಟ್ ಪ್ರೆಸಿಡೆನ್ಸ್ ಆದಾಗ ಏನ್ ಮಾಡ್ಬೇಕು ಅಂತಂದ್ರೆ, ಈ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅಲ್ಲಿ ಯಾವುದು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ನೋಡ್ಬೇಕಾದ್ರೆ, ನೋಡಿ ಈ ಕಡೆಯಿಂದ ಈ ಕಡೆಗೆ ನೋಡ್ಬೇಕಾದ್ರೆ ಫಸ್ಟ್ ಯಾವುದು ಬಂದಿರುತ್ತೆ? ಮಲ್ಟಿಪ್ಲಿಕೇಶನ್ ಬಂದ್ರೆ ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಂದಿದ್ರೆ ಡಿವಿಷನ್. ಆ ರೀತಿ ಪ್ರೆಸಿಡೆನ್ಸ್ ನ ಕೊಡ್ತಾ ಹೋಗ್ಬೇಕು. ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ ಅಂತ ಕರಿತೀವಿ. ಸೊ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಯಾವುದು ಪ್ರೆಸಿಡೆನ್ಸ್? ವಿತೌಟ್ ಯೂಸಿಂಗ್ ಸ್ಟ್ಯಾಕ್ ಮಾಡ್ತಿರೋದು. ಸೊ ಸ್ಟ್ಯಾಕ್ ನ ಯೂಸ್ ಮಾಡಂಗಿಲ್ಲ. ಫಸ್ಟ್ ಪ್ರೆಸಿಡೆನ್ಸ್ ಯಾವ್ದಪ್ಪ? ಪ್ಯಾರಂಥಿಸಿಸ್ ಅಥವಾ ಬ್ರಾಕೆಟ್ಗಳು. ಸೊ ಅವು ಇದೆಯಾ ಅಂತ ನೋಡಿ. ಹೌದು ಇದೆ. ಸೊ ಏನ್ ಮಾಡ್ಬೇಕು? ಅದರ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡ್ಬೇಕು. ಇನ್ನ ಉಳಿದಿರೋಂಥದ್ದೇನು ಹಾಗೆ ಉಳಿಯುತ್ತೆ. ಸೊ ಇನ್ನು ಉಳಿದಿರೋದನ್ನ ಹಾಗೆ ಬರೀರಿ. ಕೆ ಪ್ಲಸ್ ಎಲ್ ಮೈನಸ್ ಎಂ ಇಂಟು ಎನ್ ಪ್ಲಸ್, ಇವಾಗ ಏನಾಗುತ್ತೆ? ಬ್ರಾಕೆಟ್ ಒಳಗಡೆ ಇರೋದು, ಬ್ರಾಕೆಟ್ ನ ಬರೆಯಂಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬ್ರಾಕೆಟ್ ನ ಬರೆಯಂಗಿಲ್ಲ. ಬ್ರಾಕೆಟ್ ಓಪನ್ ಮಾಡಿದಾಗ ಏನಾಗುತ್ತೆ? ಇದ್ರ ಒಳಗಡೆ ಇರೋದನ್ನ ಬರಿಬೇಕು. ಫಸ್ಟ್ ಏನು? ಪ್ರಿಫಿಕ್ಸ್ ಆಗಿರೋದ್ರಿಂದ ಫಸ್ಟ್ ಆಪರೇಟರ್ ಬರೀಬೇಕು. ಯಾವ ಆಪರೇಟರ್ ಯೂಸ್ ಆಗಿರೋದು? ಪವರ್ ಆಪರೇಟರ್. ನೆಕ್ಸ್ಟ್ ಆಪರೆಂಟ್ 1 ಏನು? ಓ. ನೆಕ್ಸ್ಟ್ ಆಪರೆಂಟ್ 2 ಏನು? ಪಿ. ಇವಾಗ ಬ್ರಾಕೆಟ್ ಒಳಗಡೆ ಇರೋದನ್ನ ನಾವು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಏನು? ಇನ್ನು ಉಳಿದಿರೋದನ್ನ ಸೇಮ್ ಬರೀರಿ. ಯು ಕಾಮ ವಿ ಸ್ಟಾರ್ ಟಿ ಪ್ಲಸ್ ಕ್ಯೂ. ಈಗ ಮತ್ತೆ ಪ್ರೆಸಿಡೆನ್ಸ್ ನ ನೋಡ್ತಾ ಹೋದಾಗ ಎಲ್ಲಾದ್ರೂ ಫ್ಲವರ್ ಬ್ರೇಸಿಸ್ ಅಥವಾ ಪ್ಯಾರಂಥಿಸಿಸ್ ಇದೆಯಾ? ಇಲ್ಲ. ನೆಕ್ಸ್ಟ್ ಯಾವ್ದಕ್ಕೆ ಪ್ರೆಸಿಡೆನ್ಸ್ ಇದೆ? ಪವರ್ ಗೆ ಪ್ರೆಸಿಡೆನ್ಸ್ ಇದೆ. ಸೊ ಪವರ್ ಗೆ ಪ್ರೆಸಿಡೆನ್ಸ್ ಇರೋದ್ರಿಂದ ಇದು ಅಷ್ಟನ್ನು ಸೇರಿ ಒಂದು ಆಪರೆಂಡ್ ಆಯ್ತು. ಯಾಕೆ? ಇದು ಅಷ್ಟನ್ನು ಕೂಡ ಸಾಲ್ವ್ ಮಾಡಿದ್ವಲ್ಲ, ಈ ಸಾಲ್ವ್ ಆಗಿದ್ನ ಏನಂತ ಕರಿತೀವಿ? ಆಪರೆಂಡ್ ಆಗಿರುತ್ತದೆ. ಆಪರೆಂಡ್ ಅಂತ ಕರಿತಾ ಹೋಗ್ತೀವಿ. ಇವಾಗ ಪವರ್ ಓ ಪಿ ಇದು ಮೂರನ್ನು ಸೇರ್ಬಿಟ್ಟು ಒಂದು ಆಪರೆಂಡ್ ಆಗಿದೆ. ಸೊ ಇವಾಗ ಅದನ್ನ ಮುಟ್ಟಂಗಿಲ್ಲ. ನೆಕ್ಸ್ಟ್ ಯಾವುದು ಪ್ರೆಸಿಡೆನ್ಸ್? ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಗೆ ಎರಡಕ್ಕೂ ಕೂಡ ಈಕ್ವಲ್ ಪ್ರೆಸಿಡೆನ್ಸ್ ಇದೆ. ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಎಲ್ಲಿ ಬರುತ್ತೆ ನೋಡಿ. ಫಸ್ಟ್ ಯಾವ್ದು ಬರುತ್ತೆ ಅದಕ್ಕೆ ಪ್ರೆಸಿಡೆನ್ಸ್. ಫಸ್ಟ್ ಯಾವ್ದು ಬರುತ್ತೆ ಇರೋದು? ಫಸ್ಟ್ ಮಲ್ಟಿಪ್ಲಿಕೇಶನ್ ಬಂದಿದೆ. ಸೊ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ನ ಸಾಲ್ವ್ ಮಾಡ್ಬೇಕು. ಅದರ ಹಿಂದ್ಗಡೆ ಇರೋದು ಹಾಗೆ ಉಳಿಯುತ್ತೆ. ಯಾವುದು? ಕೆ ಪ್ಲಸ್ ಎಲ್ ಮೈನಸ್, ಇವಾಗ ಸ್ಟಾರ್ ಇಲ್ಲಿದೆ, ಅದರ ಹಿಂದ್ಗಡೆದು ಮತ್ತೆ ಮುಂದ್ಗಡೆದು ಎರಡು ಆಪರೆಂಡ್ ಮಧ್ಯೆ ಒಂದು ಸ್ಟಾರ್ ಇರೋದಲ್ವಾ. ಸೊ ಫಸ್ಟ್ ಏನ್ ಬರೀಬೇಕು? ಆಪರೇಟರ್ ಬರೀಬೇಕು. ನೆಕ್ಸ್ಟ್ ಆಪರೆಂಡ್ 1 ಎಂ ಮತ್ತೆ ಆಪರೆಂಡ್ 2 ಎನ್. ಸೊ ಇದಷ್ಟು ಕೂಡ ಒಂದು ಆಪರೆಂಡ್ ಆಯ್ತು. ಇವಾಗ ಇನ್ನು ಉಳಿದಿರೋದಷ್ಟು ಕೂಡ ಸೇಮ್ ಬರೀರಿ. ಓ ಪಿ ಇದು ಅಷ್ಟು ಕೂಡ ಒಂದು ಆಪರೆಂಡ್. ಸ್ಟಾರ್ ಡಬ್ಲ್ಯೂ ಯು ವಿ ಸ್ಟಾರ್ ಟಿ ಪ್ಲಸ್ ಕ್ಯೂ. ಈಗ ಇದೊಂದು ಆಪರೆಂಡ್ ಆಯ್ತು, ಇದೊಂದು ಆಪರೆಂಡ್ ಆಯ್ತು. ಮತ್ತೆ ಮಲ್ಟಿಪ್ಲಿಕೇಶನ್ ಇದೆಯಾ? ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ಆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇನ್ನು ಉಳಿದಿರೋದನ್ನ ಹಾಗೆ ಬರೀರಿ. ಕೆ ಪ್ಲಸ್ ಎಲ್ ಮೈನಸ್ ಸ್ಟಾರ್ ಎಂ ಎನ್ ಇದಷ್ಟು ಕೂಡ ಒಂದು ಆಪರೆಂಡ್ ಪ್ಲಸ್ ಪವರ್ ಓ ಪಿ ಇದಷ್ಟು ಕೂಡ ಒಂದು ಆಪರೆಂಡ್. ಈಗೇನಾಗ್ತಾ ಇದೆ ನೋಡಿ, ಇಲ್ಲಿ ಇದನ್ನ ಬರೆಯಂಗಿಲ್ಲ. ಯಾಕೆ ಬರೆಯಂಗಿಲ್ಲ ಅಂತಂದ್ರೆ ಇದು ಒಂದು ಆಪರೆಂಡ್ ಮತ್ತೆ ಸ್ಟಾರ್ ಆಪರೆಂಡ್ ಸ್ಟಾರ್ ಆಪರೆಂಡ್ ಅಲ್ವಾ. ಯಾವ ಸ್ಟಾರ್ ಗೆ ಹಿಂದ್ಗಡೆದೊಂದು ಮತ್ತೆ ಮುಂದ್ಗಡೆದೊಂದು ಆಪರೆಂಡ್ ನ ಕನ್ಸಿಡರ್ ಮಾಡಿ. ಈಗ ಏನ್ ಮಾಡ್ಬೇಕು? ಫಸ್ಟ್ ಆಪರೇಟರ್ ನ ಈಗ ಫಸ್ಟ್ ಏನ್ ಬರೀಬೇಕು? ಸ್ಟಾರ್ ನ ಬರೀಬೇಕು. ಯಾಕೆ? ಅದು ಆಪರೇಟರ್. ಫಸ್ಟ್ ಆಪರೇಟರ್ ಬರೀಬೇಕು ಪ್ರಿಫಿಕ್ಸ್ ಅಲ್ಲಿ. ನೆಕ್ಸ್ಟ್ ಆಪರೆಂಟ್ 1 ಏನು? ಓ ಪಿ. ನೆಕ್ಸ್ಟ್ ಆಪರೆಂಟ್ 2 ಏನು? ಡಬ್ಲ್ಯೂ. ಸೊ ಇವಾಗ ಇದಷ್ಟು ಸೇರಿ
ಒಂದು ಆಪರೆಂಡ್ ಆಗುತ್ತೆ. ಈಗ ಇನ್ನು ಉಳಿದಿರೋದನ್ನ ಹಾಗೆ ಬರೀರಿ, ಯು ವಿ ಸ್ಟಾರ್ ಟಿ ಪ್ಲಸ್ ಕ್ಯೂ. ನೆಕ್ಸ್ಟ್ ಸ್ಟೆಪ್, ಮತ್ತಿನ್ನೆಲ್ಲಾದ್ರೂ ಮಲ್ಟಿಪ್ಲಿಕೇಶನ್ ಇದೆಯಾ? ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್, ಲೆಫ್ಟ್ ಇಂದ ರೈಟ್ ಇಂದ ನೋಡ್ತಾ ಹೋಗ್ತಾ ಇದೀನಿ. ಇಲ್ಲಿ ಡಿವಿಷನ್ ಸಿಕ್ತು, ಡಿವಿಷನ್ ಫಸ್ಟ್ ಬಂದ್ರೆ ಡಿವಿಷನ್ ಫಸ್ಟ್ ಮಾಡಿ, ಮಲ್ಟಿಪ್ಲಿಕೇಶನ್ ಬಂದ್ರೆ ಮಲ್ಟಿಪ್ಲಿಕೇಶನ್ ಇಲ್ಲಿದೆ, ಇಲ್ಲಿ ಯಾಕೆ ಮಾಡಿದ್ದು ಫಸ್ಟ್ ಮಲ್ಟಿಪ್ಲಿಕೇಶನ್ ಬಂತು ಆದ್ರಿಂದ. ಈಗ ಇಲ್ಲಿ ಡಿವಿಷನ್ ಬಂದಿದೆ, ಈ ಡಿವಿಷನ್ ಬಂದಾಗ ಯಾವ್ದಾವ್ದು ಆಪರೆಂಡ್ ಅಂತ ತಂದು ಇದು ಡಿವೈಸರ್ ಡಿವಿಷನ್ ಅಂದ್ರೆ ಅದರ ಮುಂದ್ಗಡೆ ಇರೋದು ಒಂದು ಆಪರೆಂಡ್ ಮತ್ತೆ ಅದರ ಹಿಂದ್ಗಡೆ ಇರುವಂತ ಅಷ್ಟು ಆಪರೆಂಡ್, ಇದಷ್ಟನ್ನು ಸೇರಿ ಒಂದು ಆಪರೆಂಡ್ ಅಲ್ವಾ, ಅದನ್ನ ಕನ್ಸಿಡರ್ ಮಾಡಬೇಕು. ಇವಾಗ ಆನ್ಸರ್ ಏನಾಗುತ್ತೆ, ಕೆ ಪ್ಲಸ್ ಎಲ್ ಮೈನಸ್ ಸ್ಟಾರ್ ಎಂ ಎನ್, ಇದಷ್ಟು ಸೇರಿ ಒಂದು ಆಪರೆಂಡ್ ಅಲ್ವಾ, ಪ್ಲಸ್ ಇದು ಒಂದು ಆಪರೆಂಡ್, ಆಪರೇಟರ್ ಆಪರೆಂಡ್, ಆಪರೇಟರ್ ಏನು ಡಿವಿಷನ್, ನೆಕ್ಸ್ಟ್ ಆಪರೆಂಡ್ ಒನ್ ಏನು ಸ್ಟಾರ್ ಒ ಪಿ ಡಬ್ಲ್ಯೂ, ನೆಕ್ಸ್ಟ್ ಇನ್ನೊಂದು ಆಪರೆಂಡ್ ಏನು ಯು. ಇವಾಗ ಇನ್ನು ಉಳಿದಿರೋದನ್ನ ಹಾಗೆ ಬರೀರಿ, ಯು ಆಯ್ತಲ್ಲ, ವಿ ವಿ ಇದಷ್ಟು ಹಾಗೆ ಬರೀಬೇಕು ಉಳಿದಿರೋದು. ಸೊ ಅದಕ್ಕೋಸ್ಕರ ಸ್ಟಾರ್ ಟಿ ಪ್ಲಸ್ ಕ್ಯೂ. ನೆಕ್ಸ್ಟ್ ಸ್ಟೆಪ್, ಇವಾಗ ಇದಷ್ಟು ಸೇರಿ ಏನಾಗುತ್ತೆ, ಇದಷ್ಟು ಎಲ್ಲಿವರೆಗೂ ಯುನು ಸೇರಿಸಿ ಇದಷ್ಟು ಕೂಡ ಒಂದು ಆಪರೆಂಡ್ ಆಯಿತು. ಈಗ ಮುಂದಿನ ಏನಿದೆ, ಡಿವಿಷನ್ ಇದೆ. ಸೊ ಮತ್ತೇನ್ ಮಾಡಬೇಕು, ಇದು ಅಷ್ಟನ್ನು ಕೂಡ ಒಂದು ಆಪರೆಂಡ್ ಅಂತ ಕನ್ಸಿಡರ್ ಮಾಡಬೇಕು. ಇದು ಡಿವಿಷನ್ ಅಂದ್ರೆ ಆಪರೇಟರ್, ಮತ್ತೆ ಇದು ಅದರ ಮುಂದ್ಗಡೆ ಇರುವಂತದ್ದನ್ನು ಕೂಡ ಆಪರೆಂಡ್ ಅಂತ ಕನ್ಸಿಡರ್ ಮಾಡಬೇಕು. ಆಪರೆಂಡ್ ಆಪರೇಟರ್ ಆಪರೆಂಡ್. ಸೊ ಅದನ್ನ ಹೇಗೆ ಬರೀಬೇಕು, ಕೆ ಪ್ಲಸ್ ಎಲ್ ಮೈನಸ್ ಸ್ಟಾರ್ ಎಂ ಎನ್. ಸ್ಟಾರ್ ಎಂ ಎನ್ ಏನು ಒಂದು ಆಪರೆಂಡ್, ಅದನ್ನ ಬರ್ಕೊಂತ ಇರಿ, ಏನೋ ಮಿಸ್ ಆದ್ರೆ ಮತ್ತೆ ಸರಿಯಾಗಲ್ಲ ಆನ್ಸರ್. ಸೊ ಪ್ಲಸ್ ಯಾವುದು ಆಪರೇಟರ್ ಏನು ಡಿವಿಷನ್, ಸೊ ಡಿವಿಷನ್ ಆಪರೇಟರ್ ನ ಬರೀಬೇಕು. ನೆಕ್ಸ್ಟ್ ಆಪರೆಂಡ್ ಒನ್ ಡಿವಿಷನ್ ಸ್ಟಾರ್ ಒ ಪಿ ಡಬ್ಲ್ಯೂ ಯು, ನೆಕ್ಸ್ಟ್ ಆಪರೆಂಡ್ ಟು ಏನು ವಿ. ಇನ್ನು ಉಳಿದಿರೋದೇನು ಡಿವಿಷನ್ ಸ್ಟಾರ್ ಟಿ ಪ್ಲಸ್ ಕ್ಯೂ. ಈಗೇನಾಗುತ್ತೆ, ಇದು ಅಷ್ಟು ಕೂಡ ಸೇರಿಸಿ ಒಂದು ಆಪರೆಂಡ್ ಆಗುತ್ತೆ. ಸ್ಟೆಪ್ ಆಯ್ತಲ್ವಾ. ಇವಾಗ ನೋಡಿ, ಇದು ಡಿವಿಷನ್ ಇಲ್ಲ. ಯಾಕೆ ಡಿವಿಷನ್ ಇಲ್ಲ ಅಂತಂದ್ರೆ ಇದು ನಾವು ಆಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದು ಮಿಸ್ಟೇಕ್ ಆಗಿದೆ. ವಿ ಆದ್ಮೇಲೆ ಸ್ಟಾರ್ ಇದೆ, ಸೊ ವಿ ಆದ್ಮೇಲೆ ಸ್ಟಾರೇ ಇರಬೇಕು. ಈಗೇನಾಗುತ್ತೆ, ಸೊ ಇದು ಆಪರೆಂಡ್ ಆಪರೇಟರ್ ಆಪರೆಂಡ್ ಆಗಿತ್ತಲ್ವಾ, ಸೊ ಇದು ಅಷ್ಟು ಕೂಡ ಏನಾಗುತ್ತೆ ಒಂದು ಆಪರೆಂಡ್ ಆಗುತ್ತೆ. ನೆಕ್ಸ್ಟ್ ಇರುವಂತದ್ದೇನು ಆಪರೆಂಡ್ ಇದೆ. ಇವಾಗ ನೋಡ್ತಾ ಬನ್ನಿ, ಮತ್ತೆ ಪ್ರೆಸಿಡೆನ್ಸ್ ಇರೋದು ಯಾವುದಕ್ಕೆ, ಸ್ಟಾರ್ ಮತ್ತೆ ಡಿವಿಷನ್ ಅಲ್ಲ. ಸ್ಟಾರ್ ಮತ್ತೆ ಡಿವಿಷನ್ ಎಲ್ಲಿದೆ ಅಂತ ನೋಡಿ, ಇಲ್ಲೊಂದು ಸ್ಟಾರ್ ಇದೆ. ಸ್ಟಾರ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ ಅದರ ಹಿಂದ್ಗಡೆ ಯಾವುದು, ಇದು ಅಷ್ಟು ಕೂಡ ಒಂದು ಆಪರೆಂಡ್ ಆಗುತ್ತೆ. ಅದರ ಮುಂದ್ಗಡೆದು ಏನು ಟಿ ಒಂದು ಆಪರೆಂಡ್, ಆಪರೆಂಡ್ ಆಪರೇಟರ್ ಆಪರೆಂಡ್. ಸೊ ಹೇಗೆ ಬರೀಬೇಕು, ಕೆ ಪ್ಲಸ್ ಎಲ್ ಮೈನಸ್ ಸ್ಟಾರ್ ಎಂ ಎನ್ ಪ್ಲಸ್ ಯಾವ್ದು ಆಪರೇಟರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಸ್ಟಾರ್, ಆಪರೆಂಡ್ ಒನ್ ಏನು ಡಿವಿಷನ್ ಡಿವಿಷನ್ ಸ್ಟಾರ್ ಪವರ್ ಒ ಪಿ ಡಬ್ಲ್ಯೂ ಯು ವಿ, ನೆಕ್ಸ್ಟ್ ಆಪರೆಂಡ್ ಟು ಏನು ಕ್ಯಾಪಿಟಲ್ ಲೆಟರ್ ಟಿ. ಇನ್ನು ಉಳಿದಿರೋದೇನು ಪ್ಲಸ್ ಕ್ಯೂ. ಈಗ ಇದು ಅಷ್ಟು ಕೂಡ ಸೇರಿ ಏನಾಗುತ್ತೆ ಒಂದು ಆಪರೆಂಡ್ ಆಗುತ್ತೆ, ಅಪ್ ಟು ಟಿ ಇದಷ್ಟು ಸೇರಿ ಒಂದು ಆಪರೆಂಡ್. ಈಗ ಮಲ್ಟಿಪ್ಲಿಕೇಶನ್ ಎಲ್ಲಾದ್ರೂ ಇದೆಯಾ, ಇದಷ್ಟು ಸೇರಿ ಒಂದು ಆಪರೆಂಡ್, ಇದಷ್ಟು ಸೇರಿ ಒಂದು ಆಪರೆಂಡ್. ಸೊ ಇವನ್ನ ನೀನು ಕನ್ಸಿಡರ್ ಮಾಡೋದಿಲ್ಲ, ಇದ್ರೊಳಗಡೆ ಇರುವಂತ ಸ್ಟಾರ್ ಮತ್ತೆ ಡಿವಿಷನ್. ಸೊ ಇದನ್ನ ಬಿಟ್ಟೇನಿದೆ, ಇಲ್ಲಿ ಪ್ಲಸ್ ಇದೆ ಮೈನಸ್ ಪ್ಲಸ್. ಇವಾಗ ಪ್ಲಸ್ ಮತ್ತೆ ಮೈನಸ್ ಅಂದ್ರೆ ಫೋರ್ತ್ ಪ್ರೆಸಿಡೆನ್ಸ್ ನ ನೋಡ್ಬೇಕು. ಪ್ಲಸ್ ಮತ್ತೆ ಮೈನಸ್ಗೂ ಕೂಡ ಸೇಮ್ ಪ್ರೆಸಿಡೆನ್ಸ್ ಇರೋದ್ರಿಂದ ಏನ್ ಮಾಡಬೇಕು, ಲೆಫ್ಟ್ ಇಂದ ರೈಟ್ ಸೈಡ್ ಗೆ ಸಾಲ್ವ್ ಮಾಡ್ತಾ ಬರ್ಬೇಕು. ಲೆಫ್ಟ್ ಅಲ್ಲಿ ಫಸ್ಟ್ ಇರುವಂತದ್ದು ಯಾವುದು ಪ್ಲಸ್ ಇದೆ, ಸೊ ಅದ್ರ ಹಿಂದ್ಗಡೆ ಇರುವಂತ ಆಪರೆಂಡ್ ಮುಂದ್ಗಡೆ ಇರುವಂತ ಆಪರೆಂಡ್ ಅವೆರಡನ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಫಸ್ಟ್ ಆಪರೇಟರ್ ಬರಬೇಕು ಪ್ಲಸ್, ನೆಕ್ಸ್ಟ್ ಆಪರೆಂಡ್ ಒನ್ ಕೆ, ಆಪರೆಂಡ್ ಟು ಎಲ್. ಇನ್ನು ಉಳಿದಿದ್ನ ಹಾಗೆ ಬರೀರಿ, ಇದಷ್ಟು ಸೇರಿ ಒಂದು ಆಪರೆಂಡ್ ಆಯ್ತು. ಸೊ ಮೈನಸ್ ಸ್ಟಾರ್ ಎಂ ಎನ್ ಇದಷ್ಟು ಕೂಡ ಒಂದು ಆಪರೆಂಡ್ ಪ್ಲಸ್ ಸ್ಟಾರ್ ಡಿವಿಷನ್ ಡಿವಿಷನ್ ಸ್ಟಾರ್ ಪವರ್ ಒ ಪಿ ಡಬ್ಲ್ಯೂ ಯು ವಿ ಟಿ ಇದಷ್ಟು ಕೂಡ ಸೇರಿಸಿ ಒಂದು ಆಪರೆಂಡ್ ಪ್ಲಸ್ ಕ್ಯೂ. ಈಗ ಮತ್ತೆ ಪ್ರೆಸಿಡೆನ್ಸ್ ನ ನೋಡ್ತಾ ಬನ್ನಿ, ಪ್ಲಸ್ ಮತ್ತೆ ಮೈನಸ್ ಇದೆ. ಸೊ ಫಸ್ಟ್ ಯಾವ್ದು ಬರ್ತಿರೋದು ಮೈನಸ್. ಸೊ ಏನ್ ಮಾಡ್ಬೇಕು, ಆಪರೆಂಡ್ ಆಪರೇಟರ್ ಆಪರೆಂಡ್. ಸೊ ಫಸ್ಟ್ ಆಪರೇಟರ್ ಬರೀ ಮೈನಸ್, ಆಪರೆಂಡ್ ಒನ್ ಏನು ಪ್ಲಸ್ ಕೆ ಎಲ್, ನೆಕ್ಸ್ಟ್ ಆಪರೇಟರ್ ಟು ಸ್ಟಾರ್ ಎಂ ಎನ್. ಇವಾಗ ಏನಾಯ್ತು, ಇದು ಅಷ್ಟು ಸೇರಿ ಒಂದು ಆಪರೆಂಡ್ ಆಯ್ತು. ಇವಾಗ ಇನ್ನು ಉಳಿದಿರೋದು ಹಾಗೆ ಬರೀರಿ ಪ್ಲಸ್ ಸ್ಟಾರ್ ಡಿವಿಷನ್ ಡಿವಿಷನ್ ಸ್ಟಾರ್ ಪವರ್ ಒ ಪಿ ಡಬ್ಲ್ಯೂ ಯು ವಿ ಟಿ ಇದಷ್ಟು ಸೇರಿ ಒಂದು ಆಪರೆಂಡ್ ಪ್ಲಸ್ ಕ್ಯೂ. ನೆಕ್ಸ್ಟ್ ಇವಾಗ ಇದೊಂದು ಆಪರೆಂಡ್
ಇದೊಂದು ಆಪರೆಂಡ್. ಸೊ ಇವೆರಡು ಆಪರೆಂಡ್ ಮಧ್ಯೆ ಪ್ಲಸ್ ಇದೆ. ಸೊ ಪ್ಲಸ್ ನ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಆಪರೇಟರ್ ಬರಬೇಕು. ಪ್ಲಸ್ ಆಪರೆಂಡ್ 1 ಏನು ಮೈನಸ್ ಪ್ಲಸ್ ಕೆ ಎಲ್ ಸ್ಟಾರ್ ಎಂ ಎನ್. ಆಪರೆಂಡ್ 2 ಏನು ಸ್ಟಾರ್ ಡಿವಿಷನ್ ಡಿವಿಷನ್ ಸ್ಟಾರ್ ಪವರ್ ಒ ಪಿ ಡಬ್ಲ್ಯೂ ಯು ವಿ ಟಿ. ಸೊ ಇವಾಗ ಏನಾಯ್ತು, ಇದು ಅಷ್ಟನ್ನು ಸೇರಿಸಿ ಒಂದು ಆಪರೆಂಡ್ ಆಯ್ತು ಪ್ಲಸ್ ಕ್ಯೂ. ಇವಾಗ ಇರೋದೇನು ಆಪರೆಂಡ್ ಒಂದಿದೆ ಪ್ಲಸ್ ಆಪರೆಂಡ್ 2. ಇವಾಗ ಎರಡನ್ನು ಕೂಡ ಅಡಿಷನ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ಯಾವ್ದು ಬರೀಬೇಕು ಆಪರೇಟರ್. ಸೊ ಇಲ್ಲಿ ಬರೀತೀನಿ ಆಪರೇಟರ್ ಏನು ಪ್ಲಸ್ ಆಪರೇಟರ್ ಪ್ಲಸ್. ನೆಕ್ಸ್ಟ್ ಆಪರೆಂಡ್ 1 ಏನು ಪ್ಲಸ್ ಮೈನಸ್ ಪ್ಲಸ್ ಕೆ ಎಲ್ ಸ್ಟಾರ್ ಎಂ ಎನ್ ಡಿವಿಷನ್ ಡಿವಿಷನ್ ಸ್ಟಾರ್ ಪವರ್ ಒ ಪಿ ಡಬ್ಲ್ಯೂ ಯು ವಿ ಟಿ. ನೆಕ್ಸ್ಟ್ ಆಪರೆಂಡ್ 1 ಆಯ್ತು. ಈಗ ಆಪರೆಂಡ್ 2 ಯಾವುದು ಕ್ಯೂ. ಇವಾಗ ನೋಡಿ ಪ್ರತಿಯೊಂದು ಇಲ್ಲಿ ಆಪರೇಟರ್ಸ್ ಫಸ್ಟ್ ಬಂದಿದೆ, ಆಮೇಲೆ ಆಪರೆಂಡ್ಗಳು ಕೊನೆಯಲ್ಲಿ ಬಂದಿದೆ. ಅಂದ್ರೆ ಏನಾಯ್ತು, ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನ ಬರ್ದಿದೀವಿ. ಈಗ ವಿತೌಟ್ ಸ್ಟ್ಯಾಕ್ ಯೂಸಿಂಗ್ ಸ್ಟ್ಯಾಕ್ ನ ಮಾಡಿದೀವಿ. ವಿತ್ ಯೂಸಿಂಗ್ ಸ್ಟ್ಯಾಕ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.